ಖಾಲಿ ಆಯ್ತಾ ಕೇಂದ್ರ ರಾಜ್ಯ ಸರ್ಕಾರದ ಖಜಾನೆ? ಸರ್ಕಾರಿ ಇಲಾಖೆಯ ಬೊಕ್ಕಸವೆಲ್ಲ ಖಾಲಿ ಖಾಲಿ. ಜಲಮಂಡಳಿಗೆ ಕೋಟ್ಯಾಂತರ ರೂಪಾಯಿ ಬಾಕಿ. ಕೇಂದ್ರ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಯ್ತಾ? ಸರ್ಕಾರಿ ಇಲಾಖೆಯ ಬೊಕ್ಕಸವೆಲ್ಲ ಖಾಲಿ ಖಾಲಿ ಇದೆ. ಜಲಮಂಡಳಿಗೆ ಕೋಟ್ಯಾಂತರ ರೂಪಾಯಿ ಬಾಕಿ. BWSSBಗೆ ಬರಬೇಕಿದೆ ಬರೋಬ್ಬರಿ 833 ಕೋಟಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಚೇರಿಗಳಿಂದ ಹಣ ಬಾಕಿ. 535 ರಾಜ್ಯ ಸರ್ಕಾರಿ ಕಚೇರಿಗಳಿಂದ 71 ಕೋಟಿ ರೂಪಾಯಿ ಬಾಕಿ ಇದೆ. ಕೇಂದ್ರ ಸರ್ಕಾರದ 226 ಕಚೇರಿಗಳಿಂದ 25.40 ಕೋಟಿ. 212 ರಕ್ಷಣಾ ಕಚೇರಿಗಳಿಂದ 106 ಕೋಟಿ ಬಾಕಿ. ಜಿಬಿಎಯ 489 ಕಚೇರಿಗಳಿಂದ 25.26 ಕೋಟಿ. ಜಲಮಂಡಳಿ OTCS ಜಾರಿ ಮಾಡಿದ್ರು ನೋ ಯೂಸ್. BWSSBಗೆ ಈವರೆಗೆ ಬಂದಿಲ್ಲ ಯಾವುದೇ ಹಣ. ಖಾಲಿ ಆಯ್ತಾ ಹಾಗಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಖಜಾನೆ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಎಷ್ಟು ಬಿಲ್ ಬಾಕಿ ಇದೆ? ಗೃಹ ಬಳಕೆದಾರರಿಂದ 373 ಕೋಟಿ ಬಾಕಿ ಇದೆ. ನಾನ್ ಡೊಮೆಸ್ಟಿಕ್ ಬಳಕೆದಾರರಿಂದ 164 ಚಿಲ್ಲರೆ ಕೋಟಿ ಬಾಕಿ ಇದೆ. ಇನ್ನು ರಾಜ್ಯ ಸರ್ಕಾರದ 46 ಕಚೇರಿಗಳಿಂದ 45.78 ಕೋಟಿ. ಜಿಬಿಎಗೆ ಸೇರಿದ 489 ಕಚೇರಿಗಳಿಂದ 25 ಚಿಲ್ಲರೆ ಕೋಟಿ. ಇನ್ನು ಕೇಂದ್ರ ಸರ್ಕಾರದ 226 ಕಚೇರಿಗಳಿಂದ 25 ಚಿಲ್ಲರೆ ಕೋಟಿ ಬಾಕಿ. 1484 ಕೈಗಾರಿಕಾ ಕಂಪನಿಗಳಿಂದ 12 ಕೋಟಿ. 212 ರಕ್ಷಣಾ ಕಚೇರಿಗಳಿಂದ 102 ಕೋಟಿ ಬಾಕಿ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಇದೀಗ ಒಂದ್ ಕಡೆ ನಾವು ತಿಳ್ಕೊಳ್ತಾ ಇದ್ವಿ ಗ್ಯಾರಂಟಿಯನ್ನ ಪೂರೈಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಬೊಕ್ಕಸೆ ಖಾಲಿ ಆಗಿದೆ ಅಂತ. ಆದ್ರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಬರ್ತಾ ಇರುವಂತದ್ದು, ಕೇಂದ್ರ ಮತ್ತು ರಾಜ್ಯ ಎರಡೂ ಕಡೆ ಈಗ ಬೊಕ್ಕಸೆ ಖಾಲಿ ಆಗ್ಬಿಟ್ಟಿದೆಯಾ ಹೇಗೆ ಅಂತ? ಯಾಕಂದ್ರೆ ಇಷ್ಟೊಂದು ಬಾಕಿ ಬಿಲ್ಗಳಿರುವಂತದ್ದು. ಎಸ್ ವನಿತಾ, ಸದ್ಯಗಿನ ಬೆಳವಣಿಗೆಗಳನ್ನ ನೋಡೋದಾದ್ರೆ ನಾವು, ಯಾಕಂದ್ರೆ ಒಂದಾದ್ರ ಮೇಲೆ ಒಂದು ದರವನ್ನ ಏರಿಕೆ ಮಾಡ್ತಾ ಇದ್ದಾರೆ. ಇವತ್ತಷ್ಟೇ ಅಧಿಕೃತವಾಗಿ ಮೆಟ್ರೋ ದರವನ್ನ ಏರಿಕೆ ಮಾಡಿರುವಂತಹದ್ದು. ಇನ್ನು ಇದ್ರ ಬೆನ್ನಲ್ಲೇ ಈಗ ಕಾವೇರಿ ನೀರಿನ ದರವನ್ನ ಸಹ ಏರಿಕೆ ಮಾಡಿರುವಂತದ್ದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹದ್ದು. ಇನ್ನು ಏಪ್ರಿಲ್ ನಲ್ಲಿ ಕಾವೇರಿ ನೀರಿನ ದರವನ್ನ 3% ನಷ್ಟು ಏರಿಕೆ ಮಾಡ್ಬೇಕು ಅಂತ ಹೇಳಿ ಈ ಸದ್ಯಕ್ಕೆ ಪ್ಲಾನ್ ನಡೀತಾ ಇರುವಂತದ್ದು, ಚಿಂತನೆಯನ್ನ ಮಾಡ್ತಾ ಇದೆ ಜಲಮಂಡಳಿ. ಇನ್ನು ಕಳೆದ ವರ್ಷವೂ ಸಹ ಇದೇ ರೀತಿಯಾಗಿ ಏರಿಕೆಯನ್ನ ಮಾಡಿದ್ರು. ಅಂದ್ರೆ ಕನಿಷ್ಠ 15% ಅಷ್ಟು, ಅಂದ್ರೆ 15 ಪೈಸೆಯಷ್ಟು ಹೆಚ್ಚಳವನ್ನ ಆಗಿತ್ತು. ಆದ್ರೆ ಗರಿಷ್ಠ 1 ಪೈಸೆಗೆ ಹೆಚ್ಚಳ ಆಗಿತ್ತು. ಬಟ್ ಇದ್ರ ಬೆನ್ನಲ್ಲೇ ಈಗ ಮತ್ತೆ ಏರಿಕೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಕಮರ್ಷಿಯಲ್ ಬಳಕೆಗೆ ಲೀಟರ್ಗೆ ಗರಿಷ್ಠ 1.90 ಪೈಸೆ ಹೆಚ್ಚಳ ಆಗಿತ್ತು. ಆದ್ರೆ ಈಗ ಸದ್ಯಕ್ಕೆ ಎಷ್ಟು ಹೆಚ್ಚಳ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲಿಯೂ ಸಹ ಮಾಹಿತಿ ಸದ್ಯಕ್ಕೆ ತಿಳಿದು ಬಂದಿಲ್ಲ. ಒಟ್ಟಾರೆಯಾಗಿ ಏಪ್ರಿಲ್ ನಲ್ಲಿ ಮತ್ತೆ ಜನರಿಗೆ ನೀರಿನ ಬಿಸಿಯೂ ಸಹ ಮುಟ್ಟುವ ಸಾಧ್ಯತೆ ಇರುವಂತದ್ದು ಸದ್ಯಕ್ಕೆ ಚಿಂತನೆ ನಡೀತಾ ಇದೆ. ಈಗ ಒಂದಾದ ಮೇಲೆ ಒಂದು ಬೆಲೆ ಏರಿಕೆ ಆಗಿರೋದು ಸಾಕಷ್ಟು ಸಾರ್ವಜನಿಕರಿಗೆ ಇದು ಹೊರೆ ಅಂತಾನೆ ಹೇಳ್ಬೋದು. ಒಂದು ನಿಟ್ಟಿನಲ್ಲಿ ನಾವು ಜನಸಾಮಾನ್ಯರನ್ನ ಕೇಳ್ತಾ ಹೋದಾಗ ಜನಸಾಮಾನ್ಯರು ಹೇಳುವುದು, ಸರ್ಕಾರ ತನ್ನ ಮೇಲೆ ಆಗ್ತಾ ಇರುವಂತ ಹೊರೆಯನ್ನ ಈ ರೀತಿಯಾಗಿ ಬೇರೆ ಬೇರೆ ಆಂಗಲ್ ಮುಖಾಂತರವಾಗಿ ನೀರಿನ ಬಿಲ್ ಆಗಿರ್ಬೋದು, ಅಥವಾ ವಿದ್ಯುತ್ ಆಗಿರ್ಬೋದು, ಅಥವಾ ಮೆಟ್ರೋ, ಈ ರೀತಿಯಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ, ಈ ನಿಟ್ಟಿನಲ್ಲಿ ದುಡ್ಡನ್ನು ವಸೂಲಿ ಮಾಡ್ತಾ ಇದೆ ಸರ್ಕಾರ ಅನ್ನುವಂಥದ್ದು ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಸಾರ್ವಜನಿಕರು ಈ ಎಲ್ಲಾ ಹೊರೆಗೆ, ಈಗ ಕಳೆದ ಬಾರಿಯೂ ಸಹ ಕಾವೇರಿ ನೀರಿನ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳಾಯ್ತು. ಜೊತೆಗೆ ವಿದ್ಯುತ್ ವಿಚಾರದಲ್ಲೂ ಸಹ ಏರಿಕೆಗಳು ಕಂಡುವಂತು. ಅಂದ್ರೆ ಪ್ರತಿ ವರ್ಷವೂ ಸಹ ಇದೇ ರೀತಿಯಾಗಿ ಏರಿಕೆ ಆಗ್ತಾ ಹೋದ್ರೆ ಯಾವ ರೀತಿಯಾಗಿ ಇದು ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಈಗ ಏಪ್ರಿಲ್ ನಿಂದ 3% ನಷ್ಟು ನೀರಿನ ದರವನ್ನ ಸಹ ಏರಿಕೆ ಮಾಡೋದಕ್ಕೆ ಸದ್ಯಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಯಾವಾಗಿನಿಂದ ಇದು ಬಳಕೆಗೆ ಬರುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಇಲ್ಲದೆ ಇರೋದ್ರಿಂದ ಲಕ್ಷ್ಮಿ, ಇದೀಗ ಅಂದ್ರೆ ರಾಜ್ಯ ಸರ್ಕಾರನ ಕೇಳಿದ್ರೆ ಕೇಂದ್ರದ ಮೇಲೆ ಹಾಕ್ತಾರೆ, ಕೇಂದ್ರವನ್ನ ಕೇಳಿದ್ರೆ ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾರೆ. ಆದ್ರೆ ಇಲ್ಲಿ ಬಡವ ಆಗ್ತಾ ಇರೋದು ಯಾರು? ಸಾಮಾನ್ಯ ಜನರು. ಹೀಗಾಗಿ ನಮ್ಮ ಜನರಿಗೆ ಅಲ್ಲಿ ಹೊಡೆತ ಬೀಳ್ತಾ ಇರುವಂತದ್ದು. ಇಲ್ಲಿ ಯಾವ್ದನ್ನ ಯಾವ ರೀತಿಯಾಗಿ ಪರಿಗಣಿಸ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಎಸ್ ವನಿತಾ, ಸದ್ಯಕ್ಕೆ ಏನು ಅಂತಂದ್ರೆ ಈಗ ಮೆಟ್ರೋ ವಿಚಾರ ಅಂತ ಬಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಹಾಕುತ್ತೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹಾಕುತ್ತೆ. ಆದ್ರೆ ಈಗ ನೀರಿನ ವಿಚಾರವಾಗಿ ಬಂದಿರೋದ್ರಿಂದ, ಕಾವೇರಿ ನೀರಿನ ವಿಚಾರವಾಗಿ ಬಂದಿರೋದ್ರಿಂದ ಇದರ ಸಂಪೂರ್ಣ ಹೊರೆಯನ್ನ ಈಗ ರಾಜ್ಯ ಸರ್ಕಾರವೇ ಹೊತ್ಕೊಳ್ಳುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಜನಸಾಮಾನ್ಯರು ಸಂಪೂರ್ಣವಾಗಿ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ, ಮೊದಲು ರಾಜ್ಯ ಸರ್ಕಾರದಲ್ಲಿ ಏನು ನಮ್ಮ ರಾಜ್ಯದಲ್ಲಿ
ಜನರಿಗೆ ಬಸ್ ಫ್ರೀ ಆಗಿರ್ಬೋದು, ಏನೋ ಒಂದಷ್ಟು ಯೋಜನೆಗಳನ್ನ ಕೊಟ್ರು. ಆ ಯೋಜನೆ ಮುಖಾಂತರವಾಗಿ ಆ ಯೋಜನೆಯಿಂದಲೇ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆ ಅನ್ನುವಂತ ಸಮಸ್ಯೆ, ಬೆಲೆ ಏರಿಕೆ ಅನ್ನುವಂತ ಹೇರಿಕೆ ಆಗ್ತಾ ಇದೆ ಅನ್ನುವಂತಹದ್ದು. ಒಂದ್ ಕಡೆಯಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ, ಆ ದುಡ್ಡನ್ನ ವಸೂಲಿ ಮಾಡೋದಕ್ಕೆ ಈ ರೀತಿಯಾಗಿ ಸರ್ಕಾರ ಏನು ದರವನ್ನ ಏರಿಕೆ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಇನ್ನು ಕಳೆದ ವರ್ಷವೂ ಸಹ ಬಸ್ KSRTC BMTC ದರವನ್ನ ಸಹ ಏರಿಕೆ ಮಾಡಿದ್ರು. ಕೆಲವು ಒಟ್ಟಿನಲ್ಲಿ ಸರ್ಕಾರದಲ್ಲಿ ದುಡ್ಡು ಇಲ್ದೇ ಇರೋದ್ರಿಂದಾಗಿನೇ ಜನಸಾಮಾನ್ಯರಿಂದ ಕಿತ್ಕೊಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸರ್ಕಾರ ಏನೇ ನಿರ್ಧಾರ ಮಾಡಿದ್ರು ಸಹ ಅದು ಹೊರೆ ಸದ್ಯಕ್ಕೆ ಜನಸಾಮಾನ್ಯರ ಮೇಲೆ ಬೀಳ್ತಾ ಇರುವಂತದ್ದು. ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗೆ.